ಹರೋತ್ತಮ ಲೀಲಾಮೃತ. ಲೇಖಕರು ಶ್ರೀಮತಿ ನಾಗಮಣಿ ಲಕ್ಷ್ಮಣ್. ಪಾದಪುಷ್ಪ 5. ದತ್ತ ಜಯಂತಿಯ ವರ್ಣನೆ ಹಾಗೂ ಸತ್ಸಂಗದ ಮಹಿಮೆ. ಎಲ್ಲರೂ ಬೇಗ ಎದ್ದು ಬೊಂಬೆ ಜೋಡಿಸಿ ಪಟ್ಟದ ಬೊಂಬೆಗೆ ಆರತಿಯನ್ನು ಮಾಡಿ ತಿಂಡಿಯನ್ನು ಮುಗಿಸಿ ಕಥೆ ಪ್ರಾರಂಭ ಮಾಡಲು ಕುಳಿತೆವು. ಆಗ ಚೈತ್ರಳು, ಅಮ್ಮ, ಪ್ರತಿ ವರ್ಷ ದತ್ತ ಜಯಂತಿಯನ್ನು ಒಂದೇ ರೀತಿ ಮಾಡುತ್ತೀರಾ ಎಂದು ಕೇಳಿದಳು. ಹೌದು ಚೈತ್ರ, 2003ರಿಂದ ಪ್ರಾರಂಭವಾಗಿ ಈಗ 2024ರವರೆಗೆ ಪ್ರತಿ ವರ್ಷ ಹಿಂದಿನ ದಿನ ಗುರುಗಳಿಗೆ ಪೂರ್ಣ ಕುಂಭ ಸ್ವಾಗತ, ಧ್ವಜಾರೋಹಣ, ಲಲಿತಾ ಸಹಸ್ರನಾಮ ಪಾರಾಯಣ, ಪಾದಪೂಜೆ, ಶಂಕರಲಿಂಗಾಷ್ಟಕ, ಅನ್ನಪೂರ್ಣೇಶ್ವರಿ ಪೂಜೆ, ಗಣಹೋಮ, ಪ್ರಸಾದ ವಿನಿಯೋಗ, ಮಾರನೆಯ ದಿನ ನಗರ ಸಂಕೀರ್ತನೆ, ದತ್ತ ಹೋಮ ಮಾಡಿ ಪೂರ್ಣಾಹುತಿ ಮಾಡಿ ಸ್ಥಳೀಯ ಕಲಾವಿದರಿಂದ ಭಜನೆ, ಗುರು ಭಿಕ್ಷಾ ಕಾರ್ಯಕ್ರಮ, ಧಾರ್ಮಿಕ ಸಭೆ. ಪ್ರತಿ ವರ್ಷದ ಧಾರ್ಮಿಕ ಸಭೆಗಳಲ್ಲಿ ವಿವಿಧ ಸಾಧು ಸಂತರು, ದಾರ್ಶನಿಕರು ಇವರೆಲ್ಲರ ದರ್ಶನವನ್ನು ಗುರುಗಳು ನಮಗೆ ಮಾಡಿಸಿದ್ದಾರೆ. ಹೊಸದುರ್ಗ ಪಟ್ಟಣದಲ್ಲಿ ಸಮಾಜಮುಖಿಯಾಗಿ ಸಾರ್ವಜನಿಕರಿಗೆ ಅನುಕೂಲವಾಗುವಂತಹ ಕರಕುಶಲ ಕಾರ್ಮಿಕರು, ಗುಡಿ ಕೈಗಾರಿಕೆ ಹಾಗೂ ಕೌಶಲ್ಯಾಧಾರಿತ ವ್ಯಕ್ತಿಗಳನ್ನು ಗುರುತಿಸಿ ಪೂಜ್ಯ ಗುರುಗಳಿಂದ ಅವರಿಗೆ ಸನ್ಮಾನ ಮಾಡಿಸಲಾಗುತ್ತದೆ. ಇದು ಪ್ರತಿ ವರ್ಷ ನಡೆಸುವ ಪ್ರಕ್ರಿಯೆಯಾಗಿದೆ. ದತ್ತ ಜಯಂತಿಯ ಬಗ್ಗೆ ಒಂದು ಹಾಡನ್ನು ಬರೆದಿದ್ದೇನಲ್ಲ, ಅದರಲ್ಲಿ ಒಂದು ನುಡಿ ಈ ರೀತಿ ಇದೆ: ವರುಷ ವರುಷವೂ ದತ್ತ ಜಯಂತಿ ಆಚರಿಸುತ್ತಾ ಬಂದೆವು, ವರುಷ ವರುಷವೂ ದಾರ್ಶನಿಕರ ದರ್ಶನ ಭಾಗ್ಯ ಪಡೆದೆವು. ಅದೇ ದಿನ ಸಂಜೆ ಪಲ್ಲಕ್ಕಿ ಉತ್ಸವ ಇರುತ್ತದೆ. ಗುರುಗಳ ಪಲ್ಲಕ್ಕಿ ಉತ್ಸವ ನೋಡಲು 2 ಕಣ್ಣುಗಳು ಸಾಲದು. ಶ್ರೀಕಾಂತಪ್ಪನ ಭಕ್ತರೆಲ್ಲ ಕುಣಿ ಕುಣಿದಾಡುವ ಎಂದು ನರ್ತಿಸುತ್ತಾ, ಭಗವಂತನನ್ನು ಹೊತ್ತು ಕುಣಿಸುತ್ತಾ, ತಾವೂ ನರ್ತಿಸುತ್ತಾ ಆನಂದಿಸುತ್ತಾರೆ. ಪಲ್ಲಕ್ಕಿ ಉತ್ಸವದ ನಂತರ ಗುರುಗಳು ಕೊಡುವ ಆಶೀರ್ವಚನ ತುಂಬಾ ಅಮೂಲ್ಯವಾದದ್ದು. ಆರತಿ ನಂತರ ಪರಾಕನ್ನು ಹೇಳಿ ಮುಗಿಸುತ್ತೇವೆ. ಮಾರನೇ ದಿನ ಗುರುಗಳಿಗೆ ಓಕಳಿ ಸ್ನಾನದ ಕಾರ್ಯಕ್ರಮ ಇರುತ್ತದೆ. ಗರಿಕೆಯ ಹುಲ್ಲಿನಿಂದ ಗುಚ್ಛವನ್ನು ಮಾಡಿ ಕೊಬ್ಬರಿ ಎಣ್ಣೆಯನ್ನು ಗರಿಕೆಯಲ್ಲಿ ಹಚ್ಚಿಕೊಂಡು ಸಪ್ತ ಚಿರಂಜೀವಿಗಳ ಹೆಸರುಗಳನ್ನು ಉಚ್ಚರಿಸುತ್ತಾ ಅಶ್ವತ್ಥಾಮ, ಬಲಿ, ವ್ಯಾಸ, ಹನುಮ, ವಿಭೀಷಣ, ಕೃಪಾ, ಪರಶುರಾಮ ಇವರುಗಳೇ ಸಪ್ತ ಚಿರಂಜೀವಿಗಳು ಎಂದು ಹೇಳುತ್ತಾ ಗುರುಗಳ ನೆತ್ತಿಗೆ, 2 ಭುಜಕ್ಕೆ, 2 ಮಣಿಕಟ್ಟಿಗೆ, ಅಂಗೈಗಳಿಗೆ, ಮೊಣಕಾಲಿಗೆ ಮತ್ತು ಪಾದಕ್ಕೆ ದಂಪತಿಗಳು ಎಣ್ಣೆಯನ್ನು ಹಚ್ಚುತ್ತಾರೆ. ನಂತರ ನೀರಿಗೆ ಸುಣ್ಣ ಮತ್ತು ಅರಿಶಿಣ 2 ಮಾತ್ರ ಬೆರೆಸಿ ಓಕಳಿಯನ್ನು ತಯಾರಿಸಿ ಮೊದಲು ಗುರುಗಳಿಗೆ ಓಕಳಿ ಸ್ನಾನ ಮಾಡಿಸಿ ನಂತರ ಎಲ್ಲರೂ ಓಕಳಿಯನ್ನು ಎರಚುತ್ತಾರೆ ಎಂದು ವಿವರಿಸಿದೆ. ಈಗಾಗಲೇ ಎಷ್ಟೋ ಜನರು ಗುರುಗಳ ಬಗ್ಗೆ ಪುಸ್ತಕಗಳನ್ನು ಬರೆದಿದ್ದಾರೆ. ಬಾಲವೃದ್ಧ, ಉದಯರವಿ, ಉದಿತರವಿ, ಉದಯ ಭಾಸ್ಕರ ಕಿರಣ, ಬಾಲಯೋಗಿ, ಬೆಳದಿಂಗಳ ಬೆಳಕು, ನಾಕಂಡ ಅಪ್ಪ, ನಾಕಂಡ ಶ್ರೀಕಾಂತ, ಹೀಗೆ ಎಲ್ಲ ಪುಸ್ತಕಗಳಲ್ಲಿ ಭಕ್ತರ ಅನುಭವ ಗುರುವಿನ ಸಾರಾಮೃತವಾಗಿ ಹರಿದು ಬಂದಿದೆ. ಗುರುವು ಹೇಳುವಂತೆ ಶಂಕರಲಿಂಗರು ನುಡಿಸುತ್ತಾರೆ, ನಾನು ನುಡಿಯುತ್ತೇನೆ ಎನ್ನುವ ನುಡಿಗಳನ್ನು ನಾನು ಇಲ್ಲಿ ಸಾದರಪಡಿಸಲು ಇಚ್ಛೆ ಪಡುತ್ತೇನೆ. ಸಾಧಾರಣ ಗೃಹಸ್ಥರು ಆಧ್ಯಾತ್ಮದ ದಾರಿಯನ್ನು ತುಳಿಯಲು ಗುರುಗಳು ಸುಲಭವಾದ ಮಾರ್ಗವನ್ನು ತೋರಿಸುವ ರೀತಿ ಗಣನೀಯವಾಗಿದೆ. ಸಹಜವಾಗಿ ಅರ್ಥವಾಗುವಂತಹ ಉದಾಹರಣೆಗಳನ್ನು ನೀಡುತ್ತಾ ನಮಗೆ ವಿವರಣೆ ನೀಡುತ್ತಾರೆ. ಸಾಮಾನ್ಯ ಜನರು, ಮಕ್ಕಳು ಎಲ್ಲರೂ ಸುಲಭವಾಗಿ ಅರ್ಥ ಮಾಡಿಕೊಳ್ಳಲು ಸಾಧ್ಯ. ಆದ್ದರಿಂದ ಗುರುಗಳು ಸತ್ಸಂಗಗಳಲ್ಲಿ ನೀಡಿದ ಆಶೀರ್ವಚನಗಳನ್ನು ದಾಖಲಿಸಲು ಇಚ್ಛಿಸುತ್ತೇನೆ. ಜನವರಿ 2005ರಲ್ಲಿ ಅಂಬಿಕಮ್ಮ ಅವರ ಮನೆಯಲ್ಲಿ ನಡೆದ ಒಂದು ಸತ್ಸಂಗದಲ್ಲಿ ಶ್ರೀಕಾಂತಪ್ಪನವರು ಹೀಗೆ ಹೇಳಿದ್ದಾರೆ. ಗುರು ಮತ್ತು ತಾಯಿಯ ಬಗ್ಗೆ ವಿವರಣೆ ಈ ರೀತಿ ನೀಡುತ್ತಾರೆ. ತಾಯಿ ಭೌತಿಕ ಶರೀರಕ್ಕೆ ಜನ್ಮ ಕೊಟ್ಟು ಲೌಕಿಕದಲ್ಲಿ ಬೆಳವಣಿಗೆಗೆ ಸಹಕಾರ ನೀಡುತ್ತಾಳೆ. ಗುರು ಹುಟ್ಟು ಸಾವು ಇಲ್ಲದೆ ಇರುವಂತಹ ಜನ್ಮ ಕೊಡುತ್ತಾನೆ.
ಗುರು ತಾಯಿಯ ಮೂಲಕ ಅನುಗ್ರಹ ನೀಡುತ್ತಾನೆ. ಅಂಬಿಕಮ್ಮ ಶ್ರೀಕಾಂತಪ್ಪನಿಗೆ ಒಂದು ಸವಾಲು ಹಾಕಿದ್ರಂತೆ. ಶಂಕರಲಿಂಗ ಭಗವಾನರು ಕನಸಲ್ಲಿ ಬಂದು ಕಾಣಿಸಿದ್ರೆ ಒಪ್ಪಿಕೊಳ್ತೀನಿ ಅಂತ. ಡಿಸೆಂಬರ್ 18 ಬೆಳಗಿನ ಜಾವ ಶಂಕರಲಿಂಗ ಭಗವಾನರು ಕನಸಲ್ಲಿ ಕಂಡು ಬಂದಿದ್ದಾರೆ. ಎದ್ದ ತಕ್ಷಣ ಶ್ರೀಕಾಂತಪ್ಪನಿಗೆ ಪಾದಪೂಜೆ ಮಾಡಿದರಂತೆ. ಇಲ್ಲಿ ತಾಯಿಯೇ ಮಗನಿಗೆ ಪೂಜೆ ಮಾಡಿರುವುದು ವಿಶೇಷ. ಸತ್ಸಂಗ ಎಂದರೇನು? ಸತ್ಸಂಗ ಎಂದರೆ ಸತ್ಪುರುಷರ ಸಂಘ ಎಂದು. ದುಷ್ಟ ಜನರಿಂದ ದೂರ ಇರಬೇಕು. ಗುರು ಸೇವಾ ಶಿಕ್ಷಕ್ ಅಂದರೆ GSS ಮಾಡುವಾಗ ನಾನು ಸತ್ಸಂಗ ವಿಭಾಗವನ್ನು ಆರಿಸಿಕೊಂಡಿದ್ದೆ. ಅದಕ್ಕೆ ಪ್ರಸಾದ್ ಗುರೂಜಿಯವರು ಮಾರ್ಗದರ್ಶಕರಾಗಿ ನಮಗೆ ಬಂದಿದ್ದರು. ಬಂದ ತಕ್ಷಣ ಅವರು ಒಂದು ಕಥೆಯನ್ನು ಹೇಳಿದರು. ಒಂದು ಚಿಕ್ಕ ಟೆಂಟ್ ಇರುತ್ತದೆ. ಒಬ್ಬ ಮನುಷ್ಯ ಮಾತ್ರ ಮಲಗಿಕೊಳ್ಳಲು ಆಗುವಷ್ಟು ಮಾತ್ರ ಜಾಗ ಇರುತ್ತದೆ. ಹೊರಗಡೆ ಧೋ ಎಂದು ಮಳೆ ಸುರಿಯುತ್ತಾ ಇರುತ್ತದೆ. ಅಷ್ಟರಲ್ಲಿ ಒಂದು ಒಂಟೆ ತನ್ನ ಮುಖವನ್ನು ಒಳಗೆ ತೂರಿಸುತ್ತದೆ. ಪಾಪ, ಮಳೆಯಲ್ಲಿ ತೊಯ್ದು ಹೋಗುತ್ತದೆ ಎಂದು ಅದನ್ನು ಒಳಗೆ ಬರಲು ಅವಕಾಶ ಮಾಡಿಕೊಡುತ್ತಾನೆ. ನಂತರ ಒಂದು ಕತ್ತೆ ಬಂದು ಸೇರಿಕೊಳ್ಳುತ್ತದೆ. ಮುಂದೆ ನಾಯಿ, ಬೆಕ್ಕು, ಕುರಿ, ಕೋಳಿ, ಪಕ್ಷಿಗಳು ಎಲ್ಲವೂ ಬಂದು ಸೇರಿಕೊಳ್ಳುತ್ತವೆ. ಅದೇ ರೀತಿ ಬೇರೆ ಬೇರೆ ರೀತಿಯ ಜನರು, ಬೇರೆ ಬೇರೆ ಭಾವನೆ ಉಳ್ಳವರು, ಅನ್ಯಮನಸ್ಕರು ಎಲ್ಲರೂ ಒಂದೆಡೆ ಸೇರುತ್ತಾರೆ. ಒಂದು ಕಣಜದ ಹುಳ ಬೇರೆ ಹುಳಗಳನ್ನು ತಂದು ಗೂಡಿನಲ್ಲಿಟ್ಟು ಓಂಕಾರ ಮಾಡುತ್ತಾ ಅವೆಲ್ಲವನ್ನೂ ಒಂದೇ ಗುಂಪಿಗೆ ಸೇರುವಂತೆ ಮಾಡುವ ಹಾಗೆ ಗುರು ತನ್ನ ಸಾಮೀಪ್ಯದಿಂದ, ಸಾನ್ನಿಧ್ಯದಿಂದ ಎಲ್ಲರೂ ಸಮಾನ ಮನಸ್ಕರಾಗುವಂತೆ ಮಾಡುತ್ತಾನೆ ಎಂದು ಹೇಳಿದ್ದರು. ಅದನ್ನು ಶ್ರೀಕಾಂತ ಗುರುಗಳ ಸತ್ಸಂಗದಲ್ಲಿ ಬರುವ ಎಲ್ಲರನ್ನೂ ನೋಡಿದಾಗ ನಾವೆಲ್ಲ ಬೇರೆ ಬೇರೆ ರೀತಿಯ ಹುಳುಗಳು ಸದ್ಗುರುವಿನ ಸಾಮೀಪ್ಯಕ್ಕೆ ಬಂದು ಸಮಾನ ಮನಸ್ಕರಾಗಿದ್ದೇವೆ ಎಂದು ನಿಸ್ಸಂಶಯವಾಗಿ ಹೇಳಬಹುದು. ಮೇಲು ಕೀಳು, ಬಡವ ಬಲ್ಲಿದ ಭೇದವಿಲ್ಲದೆ ಜನರು ಅಲ್ಲಿ ದೇವರು ಮತ್ತು ಗುರು ಸಂಬಂಧಿತ ವಿಷಯ ಮಾತ್ರ ಇರುವಂತಹ ವಾತಾವರಣ ಮಾತ್ರ ಇರುತ್ತದೆ. ಇಂದ್ರಮ್ಮ ಅಜ್ಜಿಯವರ ಸಂಕಲ್ಪ ನಮ್ಮ ಮನೆಯಲ್ಲಿ ಅಪ್ಪ ಹುಟ್ಟಬೇಕು ಎಂದು. ಇಂದ್ರಮ್ಮ ಅಜ್ಜಿಯವರು ಆರತಿ ಮಾಡುವಾಗ ಜ್ಞಾನಪೂರ್ಣ ಜಗನ್ಜ್ಯೋತಿ ಹಾಡನ್ನು ಹೇಳುತ್ತಿದ್ದಾಗ ಕೊನೆಯ ನುಡಿಯಲ್ಲಿ ಬರುವ ಹುಟ್ಟಿದ ಮಗ ಸಿದ್ಧನ ಹೆಸರಿಟ್ಟು ಬೆಳಗಿರಿ ಅಂತ ಹಾಡುವಾಗ ಶ್ರೀಕಾಂತಪ್ಪ ತನ್ನ ಎದೆಯನ್ನು ತೋರಿಸುತ್ತಾ ನಾನೇ ನಾನೇ ಎಂದು ಹೇಳುತ್ತಿದ್ದರಂತೆ. ಅವರ ಸಾಧನೆ ಇದ್ದದ್ದಕ್ಕೆ ಹೊಸದುರ್ಗದಲ್ಲಿ ಸ್ಫಟಿಕದಂತೆ ಹುಟ್ಟಿದ್ದಾರೆ. ಸತ್ಸಂಗದಲ್ಲಿ ಅಪ್ಪನೇ ಇರುತ್ತಾರೆ. ಬಾಲ ಸನ್ಯಾಸಿ ಆಗೋದು ಕೋಟಿಗೊಬ್ಬರು. ಜ್ಞಾನ, ಬರೀ ಜ್ಞಾನ ಬೇಡ, ಸಾಧನೆಯ ಮೂಲಕ ಜ್ಞಾನ ಇದ್ದರೆ ಒಳ್ಳೆಯದು. ಆದರ್ಶ 4ನೇ ತರಗತಿ, ಅವನಿಗೆ IAS ಕೊಡೋಕ್ಕಾಗಲ್ಲ. ಸಾಧನೆಗೆ ಗುರುಕೃಪೆ ಅಗತ್ಯ. ಸಾಧನೆಗೆ ವೈಯಕ್ತಿಕ ಜಪತಪಾನೂ ಬೇಕು, ದೀನದಲಿತರ ಸೇವೆನೂ ಬೇಕು. ನಿಮ್ಮ ಗುರು ಯಾರು? ಗುರು ಹೇಗಿರಬೇಕು? ಶ್ರೀಕಾಂತ ಗುರುಗಳು ಹೀಗೆ ಹೇಳುತ್ತಾರೆ. ಅವಧೂತರಂತೆಯೂ ಸಾಮಾನ್ಯರಂತೆಯೂ ಇರಬೇಕು. ಓದಲೂ ಬೇಕು. ಗುರು ಮತ್ತು ಸದ್ಗುರು ಅಪ್ಪ ಮಗ ಇದ್ದ ಹಾಗೆ. ಸದ್ಗುರು ಎಲ್ಲವನ್ನೂ ಮೀರಿದವನು. ನಿಮ್ಮ ಮುಂದಿರುವವರು ಸದ್ಗುರು. ಸಖರಾಯಪಟ್ಟಣದ ಅವಧೂತರು ಮಧುರೆಯ ಬಳಿ ಇರುವ ಬ್ರಹ್ಮವಿದ್ಯಾನಗರದ ಹತ್ತಿರ ಇರುವ ಸಜೀವ ಸಮಾಧಿ. ಶ್ರೀಕಾಂತ ಗುರುಗಳ 8ನೇ ಜನ್ಮದಲ್ಲಿ ಟೈಲರ್ ಆಗಿದ್ದರಂತೆ. ಅದು ಈಗ ಸನ್ಯಾಸಿ ಗದ್ದುಗೆ ಅಂತ ಹೆಸರಾಗಿದೆ. ಅಲ್ಲಿ ಭಜನೆ, ಆರಾಧನೆ ಎಲ್ಲ ನಡೆಯುತ್ತೆ. ಶ್ರೀಕಾಂತ ಗುರುಗಳು ಅಲ್ಲಿಗೆ ನಮ್ಮನ್ನೆಲ್ಲ ಕರೆದುಕೊಂಡು ಹೋಗಿದ್ದರು. ದಿನಾಂಕ 7/1/2005 ಶ್ರೀಕಾಂತ ಗುರುಗಳ ಹುಟ್ಟುಹಬ್ಬದ ಆಚರಣೆ ಚಿತ್ರದುರ್ಗದಲ್ಲಿ ನಡೆದಿತ್ತು. ಅಂದು ಗುರುಗಳು ನೀಡಿದ ಸತ್ಸಂಗ ಬ್ರಹ್ಮನಿಗೂ ಪರಬ್ರಹ್ಮನಿಗೂ ವ್ಯತ್ಯಾಸ. ಬ್ರಹ್ಮ ಇನ್ನೂ ಸಾಧನೆ ಮಾಡಬೇಕು. ಪರಬ್ರಹ್ಮ ಜಪ ಸಾಧನೆ ಮುಗಿಸಿ ಬಂದೋನು. ಬರ್ತ್ಡೇ ವಿಶ್ ಮಾಡಿದರೆ ಸೇಮ್ ಟು ಯು ಅನ್ನುವರು. ಏಕೆಂದರೆ ಗುರು ಶಿಷ್ಯರಿಗೆ ಒಟ್ಟಿಗೆ ಜೊತೆಯಾಗಿ ಹುಟ್ಟಿದ ಹಬ್ಬ ಎನ್ನುವರು. ಬ್ರಹ್ಮಾನಂದ ರಸ. ದೇವರಿದ್ದಾನೆ ಫೋಟೋದಲ್ಲಿ,
ಸಾಲಿಗ್ರಾಮದಲ್ಲಿ ಮತ್ತು ದೇವಸ್ಥಾನದಲ್ಲಿ ಮಾತ್ರ ಎಂದು ನಾವು ಹೇಳ್ತೀವಿ. ಆದರೆ ದೇವರು ಎಲ್ಲ ಕಡೆಯೂ ಇದ್ದಾನೆ. ಒಳ್ಳೆಯತನವಾಗಿ ಗೌರವವಾಗಿ ಇರುವವರನ್ನು ಗುರು ನೋಡುತ್ತಾನೆ. ಬೇರೆಯವರಿಗೆ ಕೆಟ್ಟದ್ದನ್ನು ಮಾಡಬಾರದು. ಹೆಂಡ ಕುಡಿಯುವುದು ಕ್ಷಣಿಕ ಆನಂದ. ಬ್ರಹ್ಮಾನಂದ ರಸ ಎಂದರೆ ಸದಾ ಆನಂದದಲ್ಲಿ ಇರುವುದು. ದೇವರ ಧ್ಯಾನದಲ್ಲಿ ಮೈ ಮರೆತು ಆನಂದದಲ್ಲಿ ತೇಲುವುದು. ಜೈ ಶ್ರೀರಾಮ್ ಅಂದರೆ ನಮಸ್ಕಾರ ಮಾಡಿದ ಹಾಗೆ. ಜೈ ಜೈ ಶ್ರೀರಾಮ್ ಅಂದರೆ ಎದುರು ನಮಸ್ಕಾರ ಮಾಡಿದ ಹಾಗೆ. ಭಕ್ತನಿಗೆ ಗುರುವೇ ಬ್ರಹ್ಮ. ಗುರುವಿಗೆ ಏನೇನೂ ಬೇಡ. ಶಂಕರಲಿಂಗ, ಗಡ್ಡಯ್ಯ ತಾತ ನಿಶ್ಚಿಂತರಾಗಿದ್ದರು. ಆಶ್ರಮ ಕಟ್ಟಿದ್ರೆ ದುಡ್ಡೇ ಇಲ್ವಲ್ಲಪ್ಪ ಅಂತ ಕೊರಗಬಾರದು. ಅವನಿಗೆ ಏನು ಬೇಕು ಭಕ್ತ ಕೊಡ್ತಾನೆ, ಗುರುವಿಗೆ ಬ್ರಹ್ಮ ಕೊಡ್ತಾನೆ. ಬೆಲಗೂರಿನ ಬಿಂದು ಭಟ್ಟರು ಶೃಂಗೇರಿಯ ಸ್ವಾಮೀಜಿಯವರಿಂದ 1995ರಲ್ಲಿ ಅಧಿಪೂಜೆ ಮಾಡಿಸಿದರು. ಮುಂದೆ ಮಾರುತಿ ಕಟ್ಟಿಸಿದ. 2005ನೇ ವರ್ಷ ಸತ್ಸಂಗಗಳಲ್ಲಿ ಶ್ರೀಕಾಂತರ ನುಡಿಗಳಲ್ಲಿ ಜ್ಞಾನಧಾರೆ ಹರಿದ ವರ್ಷ. ಎಲ್ಲ ಭಕ್ತರ ಮನೆಗಳಿಗೆ ಭೇಟಿ ನೀಡಿ ಸತ್ಸಂಗವನ್ನು ನೀಡುವುದು ಗಣನೀಯವಾಗಿತ್ತು. ಆಗ ಹಾಡು ರಚನೆಯಾಗಿದ್ದು, ಶ್ರೀಕಾಂತ ಗುರುವು ಮನೆಗೆ ಬಂದರೂ ಬಾಗಿಲು ತೆಗೆಯಿರೆ, ಕಾಮಧೇನು ಬಂದಂತಾಯಿತು ವರವ ಬೇಡಿರೆ ಎಂದು. ಪ್ರಸಾದಕ್ಕೆ ಉಪ್ಪಿಟ್ಟನ್ನು ಮಾತ್ರ ಹೇಳುತ್ತಿದ್ದರು. ಮೆನು ಬದಲಾಯಿಸಿ ಗುರುಗಳೇ ಎಂದು ಕೇಳಿದರೆ, ಉಪ್ಪಿಟ್ಟು ಕಡಿಮೆ ಖರ್ಚಿನಲ್ಲಿ ಆಗುತ್ತೆ ಅಮ್ಮ, ಮಾಡುವವರಿಗೂ ತೊಂದರೆ ಆಗುವುದಿಲ್ಲ, ಭಕ್ತರು ಹೆಚ್ಚು ತಿನ್ನಲೂ ಇಷ್ಟಪಡುವುದಿಲ್ಲ. ಆದರೆ ಪಲಾವೆಲ್ಲ ಮಾಡಿಸಿದರೆ ಕತ್ತರಿಸಿ ಬಾರಿಸ್ತಾರೆ, ಮಾಡುವವರಿಗೂ ತುಂಬ ತೊಂದರೆ ಆಗುತ್ತದೆ ಎನ್ನುತ್ತಿದ್ದರು. ಎಲ್ಲ ಮನೆಗಳಲ್ಲೂ ಎಲ್ಲ ರೀತಿಯ ಉಪ್ಪಿಟ್ಟನ್ನು ಸವಿದು ಸವಿದು ತಿಳಿನಿ ಉಪ್ಪಿಟ್ಟು ಮಾಡುವುದ ಎಂಬ ಹಾಡನ್ನು ನೆನಪಿಸಿಕೊಳ್ಳುವಂತಾಗುತ್ತದೆ. ಇಂತಹ ಗುರು ಯಾಕೆ ಬಂದ? ಫ್ರಿಜ್ಜು ಸಿಗುತ್ತೆ, ಕಾರು ಸಿಗುತ್ತೆ, ಎಲ್ಲ ಸಿಗುತ್ತೆ, ಆದರೆ ಪ್ರವಚನ ಸಿಗೋಲ್ವಲ್ಲ. ಸೃಷ್ಟಿ ಸ್ಥಿತಿ ಲಯ. ಸೃಷ್ಟಿ ಹುಟ್ಟುವುದು, ಸ್ಥಿತಿ ಇರುವುದು, ಲಯ ನಾಶವಾಗುವುದು. ಸುನಾಮಿ ಅಲೆ ಅಂತಹ ಘಟಸರ್ಪ 1999ರಲ್ಲೇ ಆಗಬೇಕಿತ್ತು. ಆದರೆ ಗುರುಗಳೆಲ್ಲ ಸೇರಿ ಪ್ರಾರ್ಥಿಸಿ ಬೇಡಿಕೊಂಡು ತಪ್ಪಿಸಿದ್ರು. ಆದರೆ ಅದೇ ಈಗ 2005ರಲ್ಲಿ ಆಯಿತು. 2 ಲಕ್ಷ ಜನ ಸತ್ತು ಎಲ್ಲಿ ಹುಟ್ಟಿದರೋ ಏನೋ. ಒಬ್ಬ ಸತ್ತರೆ ಇನ್ನೊಬ್ಬನಿಗೆ ಹುಟ್ಟು. ಕರ್ತ ಗುರುವಾದೋನು ಒಬ್ಬ ಕರ್ತ. ಕನಕಪೀಠದಿಂದ ಈಶ್ವರಾನಂದಪುರಿ ಸೃಷ್ಟಿಯಾದ ಹಾಗೆ, ಶಂಕರಲಿಂಗ ಭಗವಾನ್ ಶ್ರೀಕಾಂತನನ್ನ ಸೃಷ್ಟಿ ಮಾಡಿದ ಹಾಗೆ, ಒಬ್ಬನೇ ದೇವರು ಹಲವು ನಾಮ ಸೃಷ್ಟಿ. ಸ್ಥಿತಿ ನೀನೆ, ಸ್ವರೂಪ ನೀನೆ, ಲಯನೂ ನೀನೆ ಅಂದರೆ ಪರಂಜ್ಯೋತಿ ಸ್ವರೂಪ. ಸದ್ಗುರುಗಳಿಗೆ ಎಷ್ಟು ಅಧಿಕಾರ ಎಂದರೆ 2001ರಲ್ಲಿ ಪೂರ್ತಿ ಪ್ರಳಯ ಆಗಬೇಕಿತ್ತು. ಆದರೆ ಭಾರತದಲ್ಲಿ ಯೋಗಿಗಳು ಹುಟ್ಟಿ ಗುರುಗಳಾಗಿ ಬಂದು ನಮ್ಮ ಶಿಷ್ಯರನ್ನೆಲ್ಲ ಉಳಿಸು ಅಂತ ಕೇಳಿದಾಗ ದೇವರು ಒಪ್ಪಿದ. ಗುರುಗಳ ಸಾಧನೆ ಎಂದರೆ ಶಿಷ್ಯರನ್ನು ಹಿಡಿದುಕೊಳ್ಳುವುದು. ಹೋದರೆ ಹೋಗಬಹುದು, ಲಯ ಆಗಲು ಮಾನ್ಯತೆ ಬೇಕು. ಗುರುವು ಪರಮಗುರುವು, ಪರಾತ್ಪರ ಗುರುವು, ಪರಮೇಷ್ಠಿ ಗುರುವು, ಪರಬ್ರಹ್ಮ ಗುರುವು, ದೇವರು, ದೇವತೆಗಳು, ಪರದೈವ ಮಾಡುವ ಎಲ್ಲ ವರ್ತಮಾನ ಭೂತ ಭವಿಷ್ಯತ್ತನ್ನು ಅರಿತಿರುವ ನೀನೇ ಪರಮಗುರು. ಹರ ಮುನಿದರೆ ಗುರು ಕಾಯುವನು, ಆದರೆ ಗುರು ಮುನಿದರೆ ಕಾಯುವವರು ಯಾರೂ ಇಲ್ಲ. ಆದ್ದರಿಂದ ನೀನೇ ಪರಮೇಷ್ಠಿ ಗುರು. ನಿನ್ನ ಪಾದಾರವಿಂದಗಳಿಗೆ ನಮನಗಳು. ಅಖಂಡ ಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಅಂಡ ಪಿಂಡ ಬ್ರಹ್ಮಾಂಡವನ್ನು ಉದರದಲ್ಲಿ ಹೊಂದಿರುವ ಅಖಂಡ ರೂಪದಲ್ಲಿರುವ ಮಂಡಲದಲ್ಲಿ ಸ್ಥಾಪಿತನಾಗಿ, ಶೇಷತಲ್ಪದಲ್ಲಿ ಶಯನನಾಗಿ, ಸಕಲ ಚರಾಚರಗಳ ಚಲನಗಳಿಗೆ ಕಾರಣಕರ್ತನಾಗಿರುವ ತಮ್ಮ ಪಾದ ಪದ್ಮಗಳನ್ನು ದರ್ಶಿಸಲು ನನಗೆ ಸಾಧ್ಯವಿಲ್ಲ. ಆದರೆ ನನ್ನ ಪರಮ ಸದ್ಗುರು
ಚರಣಾರವಿಂದಗಳು ನಿನ್ನ ಪಾದ ಪದ್ಮಗಳಿಗೆ ಸಮನೆಂದು ನನ್ನ ಕಣ್ಣೀರಿನಿಂದ ಅಭಿಷೇಕ ಮಾಡಿ ಮಂತ್ರ ಪುಷ್ಪಗಳಿಂದ ಅರ್ಚನೆ ಮಾಡಿ ಸ್ತುತಿಸಿ ಜಪಿಸಲು ಅವಕಾಶ ನೀಡಿರುವ ಗುರವೇ ನಿನಗೆ ವಂದಿಸುವೆ. ಮಕ್ಕಳೇ, ಈ ದಿನ ತುಂಬಾ ತಡವಾಗಿದೆ. ಇವತ್ತಿನ ವಿಚಾರ ಮಕ್ಕಳಿಗೆ ಅರ್ಥವಾಗಲು ಕಷ್ಟವಾಗಿರಬಹುದು. ಆಗ ನಮ್ಮದೂ ಅದೇ ಪರಿಸ್ಥಿತಿ, ಅರ್ಥವಾಗಲು ಕಷ್ಟವಾಗುತ್ತಿತ್ತು. ಈ ದಿನ ಸ್ಕಂದ ಮಾತೆಯನ್ನು ನೆನೆದು ನಮಿಸಿ ಮಲಗೋಣ. ಸದ್ಗುರುವಿನ ಪಾದಗಳಿಗೆ ನಮಿಸಿ ಈ ಪಾದ ಪುಷ್ಪವನ್ನು ಅರ್ಪಿಸೋಣ. ಸರ್ವಂ ಶ್ರೀ ಸದ್ಗುರು ಶ್ರೀಕಾಂತಾರ್ಪಣಮಸ್ತು. ಜೈ ಗುರುದೇವದತ್ತ. ಶ್ರೀಕಾಂತ ಯೋಗೇಂದ್ರಮಹಂ ನಮಾಮಿ.